ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಭಕ್ತಿ ಭಂಡಾರ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇದೇ ಆಗಸ್ಟ್ 28ನೇ ತಾರೀಕು ಚಂದ್ರಗ್ರಹಣ ಇದೆ. ಚಂದ್ರಗ್ರಹಣದ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ ಚಂದ್ರಗ್ರಹಣ ಭಾರತದಲ್ಲಿ ಗೋಚರ ಆಗುತ್ತೋ ಇಲ್ವೋ, ಆದರೂ ಯಾವ ಸಮಯದಲ್ಲಿ ಆಗುತ್ತೆ, ಯಾವ ಸಮಯದಲ್ಲಿ ಅಂತ್ಯಗೊಳ್ಳುತ್ತೆ, ಹಾಗೆ ಎಷ್ಟು ಸಮಯದವರೆಗೂ ಇರುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ಇದೇ ಆಗಸ್ಟ್ 28, 2026 ಶುಕ್ರವಾರ ಚಂದ್ರಗ್ರಹಣ ಇದೆ. ಹಾಗೆ ಗ್ರಹಣ ಯಾವ ಸಮಯಕ್ಕೆ ಗೋಚರಿಸುತ್ತೆ, ಯಾವಾಗ ಅಂತ್ಯಗೊಳ್ಳುತ್ತೆ, ಎಷ್ಟು ಸಮಯ ಇರುತ್ತೆ, ಚಂದ್ರಗ್ರಹಣ ಅಂದರೆ ಏನು ಅನ್ನೋ ವಿಷಯವನ್ನು ತಿಳ್ಕೊಳ್ಳೋಣ. ಸೂರ್ಯ, ಭೂಮಿ ಮತ್ತು ಚಂದ್ರ ಒಂದೇ ಸರಳ ರೇಖೆಗೆ ಬಂದು ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳೋದನ್ನೇ ಚಂದ್ರಗ್ರಹಣ ಅಂತ ಕರೀತಾರೆ. ಸಾಮಾನ್ಯವಾಗಿ ಯಾವಾಗಲೂ ಅಮಾವಾಸ್ಯೆ ದಿನನೇ ನಡೆಯುವಂಥದ್ದು ಸೂರ್ಯಗ್ರಹಣ. ಪೌರ್ಣಮಿ ದಿನ ನಡೆಯುವಂಥದ್ದು ಚಂದ್ರಗ್ರಹಣ. ಪರ್ವಕಾಲದಲ್ಲೇ ಗ್ರಹಣ ನಡೆಯುವಂಥದ್ದು, ಇನ್ಯಾವ ಕಾಲದಲ್ಲೂ ಗ್ರಹಣ ನಡೆಯೋಲ್ಲ. ಅದರಲ್ಲೂ ಆಗಸ್ಟ್ 28ನೇ ತಾರೀಕು ಚಂದ್ರಗ್ರಹಣ ಏನಿದೆ, ಅದು ಯಾವ ಸಮಯಕ್ಕೆ ಗೋಚರಿಸುತ್ತೆ ಅನ್ನುವುದಾದರೆ ಬೆಳಿಗ್ಗೆ 6:53 ಪ್ರಾರಂಭವಾಗಿ ಮಧ್ಯಾಹ್ನ 12:31 ಸುದೀರ್ಘವಾಗಿ 5:38 ಕಾಲ ನಡೆಯುತ್ತೆ ಈ ಚಂದ್ರಗ್ರಹಣ. ಸಾಮಾನ್ಯವಾಗಿ ಚಂದ್ರಗ್ರಹಣ ಆಗಲಿ ಸೂರ್ಯಗ್ರಹಣ ಆಗಲಿ ಇಷ್ಟು ದೀರ್ಘಕಾಲದವರೆಗೂ ಗೋಚರಿಸುವುದು ತುಂಬಾನೇ ಅಪರೂಪ ಅಂತ ಹೇಳ್ಬೋದು. ಕೆಲವು ನಿಮಿಷಗಳವರೆಗೂ ಇರುತ್ತೆ, ಹಾಗೆ ಅಂತ್ಯಗೊಳ್ಳುತ್ತೆ. ಈ ಸಾರಿ ಚಂದ್ರಗ್ರಹಣ ತುಂಬ ದೀರ್ಘಕಾಲದವರೆಗೂ ಇರೋ ಕಾರಣ ಪ್ರಕೃತಿಯ ಮೇಲೆ ತುಂಬ ಪ್ರಭಾವ ಬೀರುತ್ತೆ ಅಂತಲೇ ಹೇಳ್ಬೋದು. ಆದರೆ ಈ ಚಂದ್ರಗ್ರಹಣವು ಭಾರತದಲ್ಲಿ ಗೋಚರ ಆಗ್ತಿಲ್ಲ, ಹಾಗಾಗಿ ಆಚರಣೆ ಮಾಡುವ ಅವಶ್ಯಕತೆ ಇಲ್ಲ. ಯಾವುದೇ ಸೂತಕ ಮತ್ತು ಯಾವುದೇ ಗೊಂದಲ ಅಂತೂ ಬೇಡ. ನಮ್ಮ ಭಾರತದಲ್ಲಿ ಗೋಚರ ಆಗ್ತಾ ಇಲ್ಲ ಈ ಚಂದ್ರಗ್ರಹಣ. ಅದರಲ್ಲೂ ಇಂಥ ಗ್ರಹಣಗಳು ಅಂದರೆ ಗರ್ಭಿಣಿ ಸ್ತ್ರೀಯರು ಹೆಚ್ಚಾಗಿ ಆತಂಕ ಪಡ್ತಾ ಇರ್ತಾರೆ. ಆ ಯಾವುದೇ ಥರದ ಆತಂಕ ಗರ್ಭಿಣಿ ಸ್ತ್ರೀಯರು ಪಡುವ ಅವಶ್ಯಕತೆ ಇಲ್ಲ. ಯಾಕೆಂದರೆ ಭಾರತದಲ್ಲಿ ಈ ಚಂದ್ರಗ್ರಹಣ ಗೋಚರ ಆಗ್ತಿಲ್ಲ. ಆದರೆ ನಾವು ಈ ಭೂಮಿಯ ಮೇಲೆ ಜೀವಿಸ್ತಾ ಇರೋದ್ರಿಂದ ಭೂಮಿಯ ಮೇಲೆ ಪ್ರಭಾವ ಬಿದ್ದೇ ಬೀಳುತ್ತೆ. ಹಾಗೆ ಕೆಲವು ರಾಶಿಗಳ ಮೇಲೆ ಪ್ರಭಾವ ಅಂತೂ ಬಿದ್ದೇ ಬೀಳುತ್ತೆ. ಹಾಗೆ ಯಾವ ರಾಶಿಗೆ ಶುಭ, ಯಾವ ರಾಶಿಗೆ ಅಶುಭ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಗೊತ್ತಾಯ್ತಲ್ವಾ ಫ್ರೆಂಡ್ಸ್, ಆಗಸ್ಟ್ 28ನೇ ತಾರೀಕು ಶುಕ್ರವಾರ ಬರುವಂತಹ ಚಂದ್ರಗ್ರಹಣದ ಸಮಯ, ಹಾಗೆ ಹೇಗೆ ಗ್ರಹಣ ಆಗುತ್ತೆ ಅಂತ. ಈ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮತ್ತಷ್ಟು ವಿಷಯಗಳಿಗಾಗಿ ಈ ಭಕ್ತಿ ಭಂಡಾರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.